ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಆರೋಗ್ಯದ ದೃಷ್ಟಿಯಿಂದ ವ್ಯಾಯಾಮ ಹೇಳುವಂಥದ್ದು ಅತಿ ಅವಶ್ಯಕ. ಯಾರು ವ್ಯಾಯಾಮವನ್ನು ಮಾಡ್ತಾರೋ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅಥವಾ ರೋಗ ಬರದಂತೆ ಶರೀರದಲ್ಲಿರುವಂತಹ ಒಂದು ವಿಶಿಷ್ಟವಾದ ಶಕ್ತಿ ಉತ್ತಮ ಮಟ್ಟದಲ್ಲಿರ್ತದೆ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಬಹುದು. ವ್ಯಾಯಾಮ ಅಂತೇಳಿದರೆ ಏನು? ವ್ಯಾಯಾಮ ಅಂಥೇಳಿದರೆ ಶರೀರವನ್ನು ವಿವಿಧವಾದಂತಹ ಆಯಾಮಗಳಲ್ಲಿ ಬಗ್ಗಿಸಿ ಮಾಡುವಂಥ ಒಂದು ಕಸರತ್ತು. ಅದು ಸ್ಪೋರ್ಟ್ಸ್ ಆಗಿರ್ಬೋದು, ಆಟೋಟಗಳಿರ್ಬೋದು, ಯೋಗಾಸನ ಇರ್ಬೋದು, ಯಾವುದೇ ರೀತಿಯಾದಂಥ ಒಂದು ಶರೀರವನ್ನು ವಿವಿಧವಾದ ಭಂಗಿಗಳಲ್ಲಿ ಆಯಾಮಗಳಲ್ಲಿ ಬಗ್ಗಿಸಿ ಮಾಡುವುದು. ಶರೀರ ಆಯಾಸ ಜನಕಂ ಕರ್ಮ ವ್ಯಾಯಾಮ. ಯಾವುದರಿಂದ ಶರೀರದಲ್ಲಿ ಆಯಾಸ ಅಥವಾ ದಣಿವಾಗ್ತದೋ ಅದನ್ನು ವ್ಯಾಯಾಮ ಅಂತೇಳಿ ಕರೆದಿದೆ. ಅದು ಜಾಗಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ವಾಲಿಬಾಲ್ ಆಟ, ಥ್ರೋಬಾಲ್ ಆಟ, ಹೀಗೆ ವಿವಿಧ ರೀತಿಯ ಚಟುವಟಿಕೆಗಳಿಂದ ಶರೀರದಲ್ಲಿ ಆಯಾಸ ಉಂಟಾಗಬೇಕು. ಇದನ್ನು ವ್ಯಾಯಾಮ ಅಂತೇಳಿ ಕರೆದಿದೆ. ಈ ವ್ಯಾಯಾಮವನ್ನು ಕೆಲವರು ಮಾಡೋದೇ ಇಲ್ಲ, ಕೆಲವರು ಅಲ್ಪ ಪ್ರಮಾಣದಲ್ಲಿ ಮಾಡ್ತಾರೆ, ಕೆಲವರು ಅತಿಯಾಗಿ ಮಾಡೋದನ್ನು ಸಹ ನೋಡ್ತೇವೆ. ಇದಕ್ಕೊಂದು ನಿರ್ದಿಷ್ಟವಾದ ಮಾಪನವನ್ನು ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಎಷ್ಟು ಮಾಡಿದಾಗ ವ್ಯಾಯಾಮವನ್ನು ನಿಲ್ಲಿಸಬೇಕು ಅಂತೇಳಿ. ಅದು 5 ನಿಮಿಷನೋ 10 ನಿಮಿಷನೋ ಅರ್ಧ ಗಂಟೆ. ಆಯುರ್ವೇದದಲ್ಲಿ ಹೇಳಿರುವಂಥ ಮಾಪನವು ಅತಿ ಶ್ರೇಷ್ಠವಾಗಿದೆ. ವಿವಿಧ ರೀತಿಯ ಚಟುವಟಿಕೆಗಳನ್ನು, ವ್ಯಾಯಾಮವನ್ನು, ಆಟೋಟವನ್ನು ಮಾಡಿದಾಗ ಯಾವ ವ್ಯಕ್ತಿಯ ಹಣೆಯಲ್ಲಿ, ಕಂಕುಳು ಪ್ರದೇಶದಲ್ಲಿ ಹಾಗೂ ಮೂಗಿನ ಮೇಲೆ ಬೆವರ ಹನಿಗಳು ಬರ್ತದೆ, ಅಷ್ಟು ಉಂಟಾದಾಗ ವ್ಯಕ್ತಿಯು ವ್ಯಾಯಾಮವನ್ನು ನಿಲ್ಲಿಸಬೇಕು ಅಂತೇಳಿ ಹೇಳಿದ್ದಾರೆ. ವ್ಯಾಯಾಮದ ಪ್ರಮಾಣವನ್ನು ಹೇಳ್ತಾ, ಒಬ್ಬ ವ್ಯಕ್ತಿಯ ಅರ್ಧದಷ್ಟು ಶಕ್ತಿ ವ್ಯಯವಾದಾಗ, ಅರ್ಧದಷ್ಟು ಶಕ್ತಿ ವ್ಯಾಯಾಮಕ್ಕಾಗಿ ಖರ್ಚಾದಾಗ ವ್ಯಾಯಾಮವನ್ನು ನಿಲ್ಲಿಸಬೇಕು ಅಂತೇಳಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಈ ಅರ್ಧ ಶಕ್ತಿ ಯಾವಾಗ ವ್ಯಯ ಆಯಿತು ಅಂತೇಳಿ ತಿಳ್ಕೊಳ್ಳೋದು ಅಂತ ಹೇಳಿದರೆ, ಹಣೆ ಪ್ರದೇಶದಲ್ಲಿ, ಕಂಕುಳು ಪ್ರದೇಶದಲ್ಲಿ ಹಾಗೂ ಮೂಗಿನ ಮೇಲೆ ಬೆವರ ಹನಿಗಳು ಬಂದಾಗ. ಈ ಹಂತ ತಲುಪಿದಾಗ ವ್ಯಕ್ತಿಯು ಮಾಡುವಂತಹ ವ್ಯಾಯಾಮವನ್ನು ನಿಲ್ಲಿಸಬೇಕು. ಅತಿ ಸರ್ವತ್ರಂ ವರ್ಜಯೇತ್. ಯಾವುದೇ ವಿಷಯವು ಅತಿ ಒಳ್ಳೆಯದೆಂದು ಅದನ್ನು ಅಧಿಕವಾಗಿ ಮಾಡಿದರೆ ಲಾಭ ಆಗೋದ್ರ ಬದಲು ಶರೀರಕ್ಕೆ, ಆರೋಗ್ಯಕ್ಕೆ ನಷ್ಟವೇ ಉಂಟಾಗ್ತದೆ. ವೈದ್ಯರ ಬಳಿ ಸಲಹೆಗೆ ಹೋದಾಗ ವೈದ್ಯರು ಎಕ್ಸಸೈಸ್ ಮಾಡಿ ಅಂತೇಳಿ ಹೇಳ್ತಾರೆ. ಡಾಕ್ಟ್ರ್ ಹೇಳಿದ್ದಾರೆ ಎಕ್ಸಸೈಸ್ ಮಾಡಲಿಕ್ಕೆ, ಎಕ್ಸಸೈಸ್ ಮಾಡಿದಷ್ಟು ಒಳ್ಳೆಯದು ಅಂತೇಳಿ ಬೆಳಿಗ್ಗೆ 2-3 ಗಂಟೆ, ಸಾಯಂಕಾಲ 2-3 ಗಂಟೆ ಮಾಡಿದರೆ ಆರೋಗ್ಯಕ್ಕೆ ಅನುಕೂಲವಾಗೋದ್ರ ಬದಲು ಈ ಥರ ರೋಗ ರುಜಿನಗಳಿಗೆ ಆಹ್ವಾನ ನೀಡಿದಂತೆ ಆಗ್ತದೆ. ಸಿಂಹಕ್ಕೆ ಶಕ್ತಿ ಇದೆ ಹೇಳಿ ಆನೆಯನ್ನು ಕೊಲ್ಬೋದು. ಆನೆಯನ್ನು ಕೊಂದಿದ್ದೇನೆ ಅಂತೇಳಿ ಹುಚ್ಚು ಅಭಿಮಾನದಿಂದ ಆನೆಯನ್ನು ಎಳಿಲಿಕ್ಕೆ ಪ್ರಯತ್ನ ಪಟ್ಟರೆ ಸಿಂಹ ತಾನೇ ನಾಶ ಆಗ್ತದೆ. ಆದ್ದರಿಂದ ಆಯುರ್ವೇದದಲ್ಲಿ ಹೇಳಿರುವಂತಹ ವ್ಯಾಯಾಮದ ಪ್ರಮಾಣವನ್ನು ಅರ್ಧ ಶಕ್ತಿ ವ್ಯಯ ಆಗುವಷ್ಟು ಮಾತ್ರ ಮಾಡಿಕೊಂಡು
ಆರೋಗ್ಯವನ್ನು ಕಾಪಾಡಬೇಕು ಅಂತೇಳಿ ಹೇಳಿದ್ದಾರೆ.